ಓಕೆ, ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಓಕೆ, ಎಲ್ಲ ಏನ್ ಮಾಡ್ತಾರೆ, ವಿದೇಶದ ಒಂದು ರೇಂಜ್ ರೋವರ್ ಕಾರಲ್ಲಿ ಬಂದು ವಿದೇಶದಿಂದ ಬಂದು ಇಲ್ಲಿ ಹಣ್ಣಿನ ಗಿಡಗಳು ಬೆಳೆದರೆ 106 ತರ ಹಣ್ಣಿನ ಗಿಡಗಳು ಅಂತ ಮಾಡಿದ್ರು. ವಿದೇಶದಲ್ಲಿ ಏನಕ್ಕೆ ಮಾಡಕ್ ಹೋಗಿರ್ತಾರೆ ಒಂದು ಕನ್ಫ್ಯೂಸ್ ಇರ್ತೀನಿ. ಏನಕ್ಕೆ ಅಂದ್ರೆ ಅಲ್ಲಿ 106 ಕೋಟಿ ಮಾಡ್ಕೊಬಂದು ಇಲ್ಲಿ ಶೋ ಆಫ್ ತೋರಿಸ್ತಾ ಇರ್ತಾರೆ. ಅಲ್ಲಿ 106 ಕೋಟಿ ಮಾಡಿ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳು ಮಾಡ್ಕೊಂಡು ಅಲ್ಲಿ ಇದು ಬಂದು ದೇಶದಲ್ಲಿರೋ ಕಾಯಿಲೆಗಳೆಲ್ಲ ಬರ್ಸ್ಕೊಬಿಟ್ಟು ಅವರಿಗೆ ಬ್ಯಾಕ್ ಬೋನ್ ಸಪೋರ್ಟ್ ಮಾಡಲ್ಲ. ಸಾಫ್ಟ್ವೇರ್ ಕಂಪ್ನಿ ಅಂದ್ರೆ ಕೇಳಲೇಬೇಕಾ, ಎಲ್ಲ ಬಿದೋಗಿರುತ್ತೆ. ಇಲ್ಲಿ ಬಂದು ಪಾಪ ನಮ್ಮ ಬಡ ರೈತರುಗಳನ್ನ ಮಿಸ್ಗೈಡ್ ಮಾಡ್ತಾ ಇರ್ತಾರೆ. ಹಂಗ್ ಮಾಡಿದೆ, ಅಷ್ಟು ಹಣ್ಣಿನ ಗಿಡ ಆಗ್ತದೆ, ಇಷ್ಟು ಹಣ್ಣಿನ ಗಿಡ ಆಗ್ತದೆ, ಅಷ್ಟು ಆದಾಯ ಬಂತು ಅಂತ. ಅದಕ್ಕಿಂತ ಈ ತರ ರಿಯಲ್ ಫಾರ್ಮರ್ನ ಒಂದು ವಿಸಿಟ್ ಮಾಡ್ಬೇಕಾಗುತ್ತೆ. ಅವ್ರು ವಿದೇಶಕ್ಕೆ ಏನಕ್ಕೆ ಹೋದ್ರೆ ನಮ್ಮ ಜನಗಳಿಗೆ ಹೇಳ್ತೀನಿ, ನಾವು ರೈತರ ಮಕ್ಕಳುಗಳಿಗೆ, ನೀವು ವಿದೇಶಕ್ಕೆ ಹೋಗಿ ದುಡ್ಡು ಮಾಡ್ಕೊಬಂದು ಈ ತರ ಒಂದು ಮಾಡಿ ಅಂತ ಹೇಳಿ. ಆ ತರ ಎಲ್ಲ ಒಂದು ಎಜುಕೇಶನ್ ತಿಳ್ಕೊಬೇಡಿ. ವಿದೇಶಕ್ಕೆ ಹೋಗಿ ಬಂದೆ ಅಂದ್ರೆ ನಾನು ಅಂಥವ್ರೆಲ್ಲರೂ ನಾನು ಪರಿಗಣಿಸಕಲ್ಲ. ಈ ತರ ರೈತರುಗಳು ನೋಡ್ತಾ ಹೋಗ್ಬೇಕು. ಇಲ್ಲೊಂದು ಪೆಪ್ಪರ್ ಫಾರ್ಮಿಂಗ್ ಗಳು ನೋಡ್ಬೇಕು ಅಂದ್ರೆ ಈ ತರ ಒಂದು ಇನ್ಸ್ಪಿರೇಷನ್ ಇದು ಯಾವುದೇ ತರದ್ದು ಮಲೆನಾಡಲ್ಲ ಏನಲ್ಲ. ಇದು ಯಾವ ಯಜಮಾನ್ರ ಇದೆ? ಮಂಡ್ಯ. ಆ ತರ ಇಲ್ಲಿ ಮಲೆನಾಡ್ ತರ ಪೆಪ್ಪರ್ ಗಿಡ ಮಾಡಿದಿರಲ್ಲ, ಒಂದು ಅದ್ಭುತವಾಗಿದೆ.